ಪ್ರಬೋಧಿನ್ಯಾಶ್ಚ ಮಾಹಾತ್ಮ್ಯಂ ಜಾಗರಸ್ಯ ಚ ಲಕ್ಷಣಂ ಮುದ್ರಾಧಾರಣ ಮಾಹಾತ್ಮ್ಯಂ ವಿಷ್ಣು ಪೂಜಾ ಫಲಂ ತಥಾ. ಬ್ರಹ್ಮದೇವರೇ, ಗೋಪೀಚಂದನ ಧಾರಣೆ ಮಾಡೋದ್ರಿಂದ ಏನು ಫಲ ಅಂತ ಆವಾಗ ಕೇಳಿದ್ದೆ. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಮುದ್ರಾಧಾರಣ ಮಾಹಾತ್ಮ್ಯಂ, ಮುದ್ರೆ ಪಂಚಮುದ್ರೆಗಳನ್ನೆಲ್ಲ ಧರಿಸ್ತೇನಲ್ಲ, ಅದರ ಮಹತ್ವ ಏನು ಬ್ರಹ್ಮದೇವರೇ? ಎಲ್ಲ ಗೊತ್ತಿದೆ, ನಾರದರಿಗೆ ಗೊತ್ತಿಲ್ವೇನು? ಆದರೂ ಕೇಳ್ತಿದ್ದಾರೆ ಅಂತಂದರೆ ಕಲಿಯುಗದ ಜನರಿಗೆ, ಭೂಲೋಕದ ಜನರಿಗೆ ಈ ವಿಷಯ ಗೊತ್ತಾಗಲಿ, ಸಂವಾದ ರೂಪವಾದ ಕಥೆ ನಡೆದಿದೆ ಇಲ್ಲಿ ಅಂತ ಅದನ್ನೇ ಹೇಳ್ತಾ ಇದ್ದೇನೆ ನಿಮಗೆ. ಹಾಗಾದರೆ ನಾರದರು ಕೇಳ್ತಾ 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 ನಾವು ಕೇಳೋ ಪ್ರಶ್ನೆನೇ ನಾರದರು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬ್ರಹ್ಮದೇವರಿಗೆ ನಮಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾರದರೇ ಒಂದು ಉಪಾಯ ಮಾಡಿದ್ರಂತೆ. ನಾನೇ ಬ್ರಹ್ಮದೇವರನ್ನು ಕುರಿತು ಉಪಾಯ ಮಾಡಿ ಅದು ಸಂವಾದ ರೂಪದಲ್ಲಿ ಆ ಕಥೆಯನ್ನು ತರ್ತೇನೆ, ಅದೆಲ್ಲ ಸದ್ಭಕ್ತರಿಗೆ ಬಂದು ವಿನಿಯೋಗ ಆಗಲಿ ಅಂತ ಮೊದಲೇ ಪ್ರಾರ್ಥನೆ ಮಾಡಿಕೊಂಡು ಮುದ್ರಾಧಾರಣ ಮಾಹಾತ್ಮ್ಯಂ ವಿಷ್ಣು ಪೂಜಾ ಫಲಂ ತಥಾ, ವಿಷ್ಣುವಿನ ಪೂಜೆಯ ಫಲ ಏನು ಅಂತ ಕೇಳಿಕೊಂಡು ಸಾಲಿಗ್ರಾಮಸ್ಯ ಮಾಹಾತ್ಮ್ಯಂ, ಸಾಲಿಗ್ರಾಮ ಪೂಜೆ ಮಾಡ್ತೀವಿ ಪ್ರತಿನಿತ್ಯ, ಅದರ ಮಹತ್ವ ಏನು ಅಂತ ಕೇಳ್ತಾರಂತೆ. ಸಾಲಿಗ್ರಾಮಸ್ಯ ಮಾಹಾತ್ಮ್ಯಂ ಪುರಾಣ ಪಠನಸ್ಯ ಚ, ಈಗೆಲ್ಲ ಪುರಾಣಗಳನ್ನು ಕೇಳ್ತಾ ಕೂತಿದ್ದೀರಲ್ಲ, ಇದಕ್ಕೆ ಫಲ ಏನು ಅಂತ ಕೇಳಿದ್ರಂತೆ. ನೋಡ್ರಿ ಎಷ್ಟು ಪರಿಪರಿಯಾಗಿದೆ. ಪ್ರತಿನಿತ್ಯ ಮಾಡುವ ಕರ್ತವ್ಯಗಳ ಫಲ ಏನು ಅಂತ ಕೇಳಲಿಕ್ಕೆ ಹೊರಟರು ನಾರದರು. ನಾವು ಪ್ರತಿನಿತ್ಯ ಮಾಡ್ತೇವೆ, ಸ್ನಾನ ಮಾಡ್ತೇವೆ, ಗೋಪೀಚಂದನ ಧಾರಣೆ ಮಾಡ್ತೇವೆ, ಪಂಚಮುದ್ರಾಧಾರಣೆ ಮಾಡ್ತೇವೆ, ವ್ರತಗಳನ್ನೆಲ್ಲ ಮಾಡ್ತೇವೆ. ಅಷ್ಟೇನಾ, ಸಾಲಿಗ್ರಾಮಗಳನ್ನು ಮುಟ್ಟಿ ಪೂಜೆ ಮಾಡ್ತೇವೆ. ಆ ಮುಟ್ಟಿ ಪೂಜೆ ಮಾಡುವ ಫಲ ಏನು? ಸಾಲಿಗ್ರಾಮಸ್ಯ ಮಾಹಾತ್ಮ್ಯಂ ಪುರಾಣ ಪಠನಸ್ಯ ಚ ಗೀತಾ ಪಾಠನ ಮಾಹಾತ್ಮ್ಯಂ, ಗೀತೆಯನ್ನು ಪಾಠನ ಮಾಹಾತ್ಮ್ಯಂ ಅಂದರೆ ಪಾಠ ಕೇಳೋದು ಆಗ್ತದೆ, ಗೀತೆಯನ್ನು ಪಾರಾಯಣ ಮಾಡೋದು ಆಗ್ತದೆ. ಹಾಗಾದರೆ ಗೀತಾ ಪಾಠನ ಮಾಹಾತ್ಮ್ಯಂ, ಗೀತೆಯ ಶ್ರವಣ ಮಾಡೋದಾಗಲಿ, ಪಾಠ ಮಾಡೋದಾಗಲಿ, ಕೇಳಿ ಅದನ್ನು ಪಾರಾಯಣ ಮಾಡೋದಾಗಲಿ, ಅದರ ಫಲ ಏನು ಬ್ರಹ್ಮದೇವರೇ? ತೀರ್ಥಯಾತ್ರಾ ಫಲಂ ತಥಾ ಅಂತಂದ್ರಂತೆ. ಎಲ್ಲ ಜೋಡಿಸ್ಕೊಂಡು ಬಿಟ್ರು. ತೀರ್ಥಯಾತ್ರೆಯ ಫಲ ಏನು ಬ್ರಹ್ಮದೇವರೇ ಅಂತ ಕೇಳ್ತಾರಂತೆ. ಹಾಗಾದರೆ ಎಷ್ಟು ಪ್ರಶ್ನೆ ಮಾಡಿದರು. ಬೆಳಗ್ಗೆ ಏಳೋದ್ರಿಂದ ಹಿಡ್ಕೊಂಡು ನಮ್ಮ ಅಂದರೆ ಬೆಳಗ್ಗೆ ಏಳೋದು ಅಂದರೆ ನಮ್ಮ ಜೀವನದ ಹುಟ್ಟು ಅಂತ ಅರ್ಥ. ಸಂಜೆಯ ತನಕ ಅಂತಂದರೆ ನಮ್ಮ ಜೀವನದ ಸಂಜೆ ಅಂದರೆ ಮುದಿತನ ಬಂದು ಕೃಷ್ಣಾರ್ಪಣ ಅಂತ ಅನ್ನೋದು. ಹಾಗಾದರೆ ಎಷ್ಟು ಆಶ್ಚರ್ಯವಾಗಿದೆ ನೋಡ್ರಿ. ಏಳೋದು ಅಂತ ಹೇಳಿದರೆ ನಮ್ಮ ಹುಟ್ಟು ಅಂತ ಅರ್ಥ. ನಮ್ಮ ಹುಟ್ಟಿನಿಂದ ನಾವೇನು ಮಾಡಬೇಕು? ಪ್ರಾತರಾರಭ್ಯ ಯತ್ ಕಾರ್ಯಂ, ಹುಟ್ಟಿನಿಂದ ಪ್ರಾರಂಭ ಮಾಡಿ ಮುಪ್ಪಿನ ಕೊನೆಯವರೆಗೂ ನಾವೇನು ಮಾಡಬೇಕು ಅಂತ ಕೇಳಿದರೆ ಅದನ್ನು ಹೀಗೆ ಕೇಳ್ತಾರೆ ನಾರದರು. ಚಮತ್ಕಾರ ಮಾಡಿ ಕೇಳ್ತಾರಂತೆ. ಬ್ರಹ್ಮದೇವರೇ, ಅಷ್ಟೆಲ್ಲ ಏನು ಹೇಳೋದು? ಹಾಗಾದರೆ ಒಂದು ಕೆಲಸ ಮಾಡು, ಬೆಳಗ್ಗೆ ಎದ್ದಿನಿಂದ ಹಿಡಿದು ರಾತ್ರಿ ಮಲಗೋದ್ರ ತನಕ ನಾನು ಏನು ಮಾಡಲಿ ಅಂತ ಕೇಳಿದರು. ಕೂಡಲೇ ಸ್ನಾನಾದಿಗಳನ್ನು ಮಾಡಬೇಕು ಅಂತ ವಿಚಾರ ಬಂತು. ಸ್ನಾನ ಮಾಡೋದ್ರ ಫಲ ಏನು ಅಂತ ಪ್ರಶ್ನೆ. ಎಷ್ಟು ಸಂವಾದ ಅದ್ಭುತವಾಗಿದೆ ನೋಡ್ರಿ, ಮಾತಾಡೋದು ಹಾಗಿದೆ. ಬ್ರಹ್ಮದೇವರೇ, ಸ್ನಾನ ಮಾಡೋದ್ರ ಫಲ ಏನು? ಹಾಗಾದರೆ ಸ್ನಾನ ಮಾಡಿದೆ ಹೌದು, ವಿಷ್ಣು ಪೂಜೆ ಮಾಡಬೇಕಲ್ಲ, ಅದರ ಫಲ ಏನು? ಗೋಪೀಚಂದನ ಧಾರಣೆ ಮಾಡಬೇಕಲ್ಲ, ಇದೆಲ್ಲ ಕ್ರಮಗಳನ್ನು ಹೇಳಿದ್ದೀರಿ ನೀವು. ಇದರ ಫಲಗಳನ್ನು ವಿವರಿಸ್ದೇನೆ ನಾನು ಹೇಗೆ ತಾನೇ ಈ ಕ್ರಮವನ್ನು ಮಾಡಲಿ ಅಂತ ಕಲಿಯುಗದ ಜನ ಕೇಳ್ತಾರೆ. ಆ ಕಲಿಯುಗದ ಜನದ ಮನಸ್ಸಿನ ಅಭಿಲಾಷೆ, ಭಕ್ತರ ಅಭಿಲಾಷೆಯನ್ನು ಪೂರ್ಣ ಮಾಡೋದಕ್ಕೋಸ್ಕರನೇ ನಾರದರೆಲ್ಲ ಪ್ರಶ್ನೆ ಮಾಡ್ತಾ ಬಂದ್ರಂತೆ. ಇನ್ನೂ 2-3 ಪ್ರಶ್ನೆಗಳನ್ನು ಇಟ್ಟುಕೊಳ್ತಾರೆ. ತುಳಸಿ ಪುಷ್ಪ ಮಾಹಾತ್ಮ್ಯಂ, ತುಳಸಿ ಮಹಾತ್ಮೆ ಏನು? ಪುಷ್ಪದ ಮಹಾತ್ಮೆ ಏನು? ಸರ್ವ ಪಾಪ ವಿನಾಶನಂ, ಇಷ್ಟೆಲ್ಲ ಕೇಳ್ತೀರಿ ಬಂದೆಲ್ಲ. ಸರ್ವ ಪಾಪ ವಿನಾಶನಂ ಪ್ರದಕ್ಷಿಣಾಯ ಮಾಹಾತ್ಮ್ಯಂ ತಥಾ ವೈ ಚಂದನಸ್ಯ ಚ, ಪ್ರದಕ್ಷಿಣೆ ಹಾಕ್ತೇವೆ ನೋಡ್ರಿ, ಭಗವಂತನಿಗೆ ಪ್ರದಕ್ಷಿಣೆ ಬರ್ತಾ ಇರ್ತೇವಲ್ಲ, ಪ್ರದಕ್ಷಿಣೆಯ ಮಹಾತ್ಮ ಏನು ಬ್ರಹ್ಮದೇವರೇ ಅಂತ ನಾರದರು ಕೇಳಿದ್ರಂತೆ. ಹಾಗಾದರೆ ನಾವು ಪ್ರತಿನಿತ್ಯ ಬೆಳಗ್ಗಿನಿಂದ ಹಿಡಿದು ರಾತ್ರಿ ಮಾಡುವ ಎಲ್ಲ ಕಾರ್ಯಗಳ ಫಲ ಏನು ಬ್ರಹ್ಮದೇವರೇ ಅಂತ ಒಂದೇ ಶಬ್ದದಲ್ಲಿ ಕೇಳಲಿಕ್ಕೆ ಬರ್ತಿತ್ತು ನಾರದರಿಗೆ. ಬೆಳಗ್ಗೆಯಿಂದ ರಾತ್ರಿ ಮಾಡುವ ಕಾರ್ಯಗಳಲ್ಲಿ ಎಲ್ಲದರ ಫಲ ಹೇಳ್ರಿ ಬ್ರಹ್ಮದೇವರೇ ಅಂದರೆ ಆಗ್ತಾ ಇತ್ತು. ಪ್ರತ್ಯೇಕವಾಗಿ ಅದು ಶ್ಲೋಕ ಮುಖಾಂತರದಲ್ಲಿ ನಾರದರು ಪ್ರತ್ಯೇಕ ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದೊಂದು ವೈಶಿಷ್ಟ್ಯ ಇದೆ ಅಂತ ಭಾವಿಸಬೇಕು. ಹಾಗಾದರೆ ತುಳಸಿ ಪುಷ್ಪ ಮಾಹಾತ್ಮ್ಯಂ ಸರ್ವ ಪಾಪ ವಿನಾಶನಂ ಪ್ರದಕ್ಷಿಣಾಯ ಮಾಹಾತ್ಮ್ಯಂ ತಥಾ ವೈ ಚಂದನಸ್ಯ ಚ, ತಥಾ ವೈ ಚಂದನಸ್ಯ ಚ ಅಂತ ಹೇಳಿದರೆ ಭಗವಂತನಿಗೋಸ್ಕರ ಪೂಜೆಯ ಮೊದಲೇ ಗಂಧವನ್ನು ಏನು ತೆಗೆದಿಟ್ಟಿರ್ತೇವೆ, ಆ ಗಂಧವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಶರೀರಕ್ಕೆ ಅಂಟುಕೊಳ್ತೇವೆ ತಾನೆ, ಹಚ್ಕೊಳ್ತೇವೆ ತಾನೆ, ಅದರ ಫಲ ಏನು ಅಂತ ಕೇಳಿದೆವು. ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಚಂದನಸ್ಯ ಚ ಅಂತಂದ್ರು. ಚ ಅಂತಂದ್ರೆ ಮತ್ತು ಅಂತ ಅರ್ಥ. ಶಬ್ದ ಸಂಸ್ಕೃತ ಪದದಲ್ಲಿ ಇದಕ್ಕೆ ಅವ್ಯಯ ಅಂತ ಕರೀತಾರೆ. ಚ ಅಂತ ಶಬ್ದ ಅಂತ ಹೇಳಿದರೆ ಏನು? ಹಾಗಾದರೆ ಮತ್ತು ಅಂತ ಅರ್ಥ ಇಟ್ಕೊಳ್ಳಿಕ್ಕೆ ಬರ್ತದೆ. ಹಾಗಾದರೆ ಚಂದನಸ್ಯ ಚ
ಹಾಗಾದರೆ ಶರೀರಕ್ಕೆ ಗಂಧ ಹಚ್ಕೊಳ್ಳೋದ್ರಿಂದ ಫಲ ಏನು ಬ್ರಹ್ಮದೇವರೇ ಅಂತ ಕೇಳಿಕೊಂಡು ಏತತ್ ಸರ್ವಂ ವದ ಬ್ರಹ್ಮನ್, ಏತತ್ ಸರ್ವಂ ವದ ಬ್ರಹ್ಮನ್, ಇದನ್ನೆಲ್ಲ ಹೇಳೋ ಬ್ರಹ್ಮದೇವರೇ, ತಂದೆಯ ಸ್ವರೂಪರೇ ನೀವು ಅಷ್ಟೇ ಅಲ್ಲ, ನಾನು ಶಿಷ್ಯನಾಗಿದ್ದೇನೆ, ನೀವು ಗುರುಸ್ಥಾನದಲ್ಲಿದ್ದೀರಿ. ಎಂಥ ಪದ ಪ್ರಯೋಗ ಮಾಡ್ತಾರೆ ನೋಡ್ರಿ. ನೀವು ಗುರುಸ್ಥಾನದಲ್ಲಿದ್ದೀರಿ, ನಾನು ಶಿಷ್ಯನ ಸ್ಥಾನದಲ್ಲಿದ್ದೇನೆ, ಮಗನಾಗಿದ್ದೇನೆ ಹೌದು, ನಿಮ್ಮಿಂದಲೇ ಸೃಷ್ಟಿಯಾಗಿದ್ದೇನೆ ಹೌದು, ಆದರೂ ಕೂಡ ಮಗ ಅಪ್ಪ ತಂದೆ ಮಗ ಸ್ವರೂಪರಾದರೂ ಕೂಡ ಶಿಷ್ಯನಾಗಿದ್ದೇನೆ ನಾನು ಅಂತ ಪ್ರಯೋಗ ಮಾಡ್ತಾನಂದರೆ, ಯಾರಾದರೂ ಪಾಠ ಹೇಳಿಕೊಡ್ತಾನೆ ಮೊದಲನೇ ಗುರು ಅಂತ ಹೇಳಿದರೆ ಅದು ತಂದೆ ತಾಯಿಗಳು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಅದೇರಂತೆ ನಾರದರು ತೋರಿಸಿಕೊಟ್ರು, ತಂದೆ ತಾಯಿಗಳೇ ಮೊದಲನೇ ಗುರುಗಳು ನಮಗೆ ಅಂತ ತೋರಿಸಿಕೊಟ್ರು ನಾರದರು. ಹಾಗಾದರೆ ಏತತ್ ಸರ್ವಂ ವದ ಬ್ರಹ್ಮನ್ ಮಾಹಾತ್ಮ್ಯಂ ಪಾಪ ನಾಶನಂ ಇತಿ ಪೃಷ್ಠತ್ವದಾ ಬ್ರಹ್ಮ ಪ್ರೋವಾಚ ಮುನಿಮುತ್ತಮಂ. ಇದನ್ನೆಲ್ಲ ಕೇಳಿದ್ರಲ್ಲ ಬ್ರಹ್ಮದೇವರು ಶಾಂತ ಚಿತ್ತರಾಗಿ. ನೋಡ್ರಿ, ಮಗನ ಮಾತನ್ನು ತಂದೆ ಎಷ್ಟು ಶಾಂತನಾಗಿ ಕೇಳ್ತಾನೆ. ಲೋಕದಲ್ಲೇ ರೂಢಿ ಇದೆ, ಮಗ ಎತ್ರ ಪತ್ರ ಮಾತಾಡ್ತಿರ್ತಾನೆ, ತಂದೆ ಆಗುವಾಗ ಶಾಂತ ಚಿತ್ತನಾಗಿ ಹಾಗೆ ಅವಸರ ಮಾಡಲಿಕ್ಕೆ ಹೋಗಬೇಡ, ನಿನಗೆ ನಿಧಾನವಾಗಿ ಹೇಳ್ತೇನೆ, ನೀನು ಗೊಂದಲದಲ್ಲಿದ್ದೀಯಲ್ಲ, ನಿನ್ನ ಗೊಂದಲ ನಾನು ಬಿಡಿಸ್ತೇನೆ ಅಂತ ಹೇಳಿದ ಹಾಗೆ ನಾರದರನ್ನು ಕುರಿತು, ಮಗನಾದ ನಾರದರನ್ನು ಕುರಿತು, ಶಿಷ್ಯನಾದ ನಾರದರನ್ನು ಕುರಿತು ಬ್ರಹ್ಮದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಹ್ಮವಾಚ ಅಂತ ಶಬ್ದಗಳು, ಬ್ರಹ್ಮವಾಚ, ಬ್ರಹ್ಮ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಸಾಧು ಪೃಷ್ಟಂ ತ್ವಯಾ ವತ್ಸ ಲೋಕೋದ್ಧಾರಣ ಹೇತವೇ. ಸಾಧು ಪೃಷ್ಠಂ, ಆ ಶ್ಲೋಕ ಕೇಳಿದ್ರೇ ಅರ್ಥ ಆಗ್ತದೆ, ಅಷ್ಟು ಸರಳವಾಗಿದೆ. ಸಾಧು ಪೃಷ್ಠಂ ತ್ವಯಾ ಬ್ರಹ್ಮನ್, ತ್ವಯಾ ವತ್ಸ ಅಂತ ಕರೀತಾರೆ. ಸಾಧು ಪೃಷ್ಠಂ ತ್ವಯಾ ವತ್ಸ, ಸಾಧು ಆದದ್ದನ್ನು ಕೇಳಿದ್ದಿ ವತ್ಸ, ಮಗನೇ ನಾರದನೇ ಸಾಧು ಆದದ್ದನ್ನು ಕೇಳಿದ್ದಿ. ಯಾಕೆ? ಲೋಕೋದ್ಧಾರಣ ಹೇತವೇ, ನಿನ್ನ ಮನಸ್ಸಿನಲ್ಲಿ ಲೋಕದ ಉದ್ಧಾರ ಆಗಬೇಕು ಅಂತಿದೆ, ಆದ್ದರಿಂದಲೇ ಕೇಳ್ತಿದ್ದಿ. ಲೋಕೋದ್ಧಾರಣ ಹೇತವೇ, ನಿನ್ನ ಹೇತು, ನಿನ್ನ ಉದ್ದೇಶ ಏನು? ಲೋಕಕ್ಕೆ ಕಂಟಕ ಬಂದು ಒದಗಿದೆ, ಅದು ಉದ್ಧಾರ ಆಗಬೇಕು. ಲೋಕದ ಜನರಿಗೆ ಕಂಟಕ ಬಂದು ಒದಗಿದೆ, ಈಗ ಆಗಲೇ ಬಂದು ಒದಗಾಗಿದೆ. ಈಗ ಪ್ರತಿನಿತ್ಯ ಪೇಪರಲ್ಲಿ ನೋಡಿದರೆ ಗೊತ್ತೇ ಆಗ್ತದೆ ನಾವು ಎಷ್ಟು ಕಂಟಕದಲ್ಲಿದ್ದೇವೆ, ಎಷ್ಟು ಒದ್ದಾಡ್ತಾ ಇದ್ದೇವೆ. ಇದ್ದಕ್ಕಿದ್ದ ಹಾಗೆಯೇ ಯಾವ್ಯಾವುದೋ ನಿಷೇಧಗಳಾಗ್ತವೆ, ಇದ್ದಕ್ಕಿದ್ದ ಹಾಗೆ ಯಾವುದೋ ಆದೇಶಗಳು ಹೊರಡ್ತವೆ, ಗೊತ್ತೇ ಆಗೋದಿಲ್ಲ. ಹಾಗಾದರೆ ಒಂದು ರೀತಿಯಾಗಿ ಕಂಟಕವೂ ಹೌದು, ಒಂದು ರೀತಿಯಾದ ಸುಲಲಿತವಾದದ್ದು ಇದೆ, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ನೋಡಿ, ಕಂಟಕ ಬಂದು ಒದಗಿದೆ ಲೋಕಕ್ಕೆ ಅಂತಂತ ಹೇಳಿ ನಾರದರು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಬ್ರಹ್ಮದೇವರು ಆ ಶಬ್ದವನ್ನೇ ಕೊಟ್ರಿ ಇಲ್ಲಿ, ಲೋಕೋದ್ಧಾರಣ ಹೇತವೇ, ಲೋಕಕ್ಕೆ ಹಿತವನ್ನೇ ಉದ್ದೇಶ ಇಟ್ಟುಕೊಂಡು ನಾರದ ಪ್ರಶ್ನೆ ಮಾಡ್ತಿದ್ದಿ ವತ್ಸ, ಮಗನೇ ನಾನು ಹೇಳ್ತೇನೆ ಕೇಳು. ಕಥಯಾಮಿ ನ ಸಂದೇಹ, ಸಂದೇಹವೇ ಪಡಬೇಡ, ನಾನು ಹೇಳ್ತೀನಿ ಕೇಳು. ಸಮಾಧಾನ ಚಿತ್ತನಾಗಿ ಈ ಲೋಕದಲ್ಲಿ ನಿನಗೆ ನಾನು ಇಡೀ ಈ ಕಾರ್ತೀಕ ಮಾಸದ ಮಹಾತ್ಮೆಯನ್ನು ಇಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀಯಲ್ಲ, ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೇನೆ ಕೇಳು ಅಂತ ಪ್ರಾರಂಭ ಮಾಡಿದ್ರಂತೆ. ನೋಡು, ಏತತ್ ಸರ್ವತೀರ್ಥಾನಿ ಸರ್ವತೀರ್ಥಾದಾನಿ ಚೈಕತಃ ಏಕತಃ ಕಾರ್ತಿಕೋ ವತ್ಸ ಸರ್ವಪುಣ್ಯಾಧಿಕೋ ಮತಃ. ನೋಡು, ತೀರ್ಥಗಳಲ್ಲಿ ಶ್ರೇಷ್ಠವಾದ ತೀರ್ಥ ಅಂತ ಹೇಳಿದರೆ ಗಂಗಾ ತೀರ್ಥ, ಯುಗದಲ್ಲೇ ಶ್ರೇಷ್ಠವಾದ ಯುಗ, ಅದರಂತಹ ಯುಗ ಅಲ್ಲ ಅಂತ ಹೇಳಿದರೆ ಅದು ಕೃತಯುಗ. ಅದರಲ್ಲಿ ಮಾಸದಲ್ಲೇ ಶ್ರೇಷ್ಠವಾದ ಮಾಸ ಅಂತ ಹೇಳಿದರೆ ಅದು ಕಾರ್ತೀಕ ಮಾಸ ಅಂತ ಹೇಳಲಿಕ್ಕತ್ತಿದ್ದಾರೆ. ಕಾರ್ತೀಕ ಮಾಸ ಬಹಳ ಶ್ರೇಷ್ಠವಾದ ಮಾಸ. ಸಂಪ್ರಾಪ್ತಂ ಕಾರ್ತಿಕಂ ದೃಷ್ಟ್ವಾ ಪರಾನ್ನಂ ಯಸ್ತು ವರ್ಜಯೇತ್. ಮೊದಲು ಒಂದು ನಿಯಮವನ್ನು ಹೇಳಿದ್ರಂತೆ ಬ್ರಹ್ಮದೇವರು. ಪ್ರಾಪ್ತವಾದ ಈ ಕಾರ್ತೀಕ ಮಾಸದಲ್ಲಿ ಯಾರು ಈ ಪರಾನ್ನವನ್ನು ಬಿಡ್ತಾರಲ್ಲ ಅವರಿಗೆ ನೋಡ್ರಿ ಗ್ಯಾರಂಟಿ ಭಗವಂತನ ಮಂದಿರಕ್ಕೆ ಅಂತ ಸೇರ್ತಾರೆ, ಭಗವಂತನ ಪಾದಕ್ಕೆ ಅಂತ ಸೇರ್ತಾರೆ. ಸಂಪ್ರಾಪ್ತಂ ಕಾರ್ತಿಕಂ ದೃಷ್ಟ್ವಾ, ಈ ಕಾರ್ತೀಕ ಮಾಸವನ್ನು ಏನು ಸಂಪ್ರಾಪ್ತವಾಯ್ತಲ್ಲ, ಪರಾನ್ನಂ ಯಸ್ತು ವರ್ಜಯೇತ್, ಯಾರು ಪರಾನ್ನವನ್ನು ವರ್ಜನೆ ಮಾಡ್ತಾರಲ್ಲ, ಸತು ಮೋಕ್ಷಮವಾಪ್ನೋತಿ ನಾತ್ರ ಕಾರ್ಯ ವಿಚಾರಣೆ ಮಾಡ್ಲಿಕ್ಕೆ ಹೋಗೋದು ಬೇಡ. ಯಾರು ಈ ಮಾಸದಲ್ಲಿ ಕಾರ್ತೀಕ ಮಾಸದಲ್ಲಿ ಪರಾನ್ನವನ್ನು ಬಿಡ್ತಾರಲ್ಲ, ಆ ಪರಾನ್ನ ಬಿಟ್ಟ ವ್ಯಕ್ತಿ ನೇರವಾಗಿ ಭಗವಂತನ ಪಾದಕ್ಕೆ ಸತು ಮೋಕ್ಷಮವಾಪ್ನೋತಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಸತು ಮೋಕ್ಷಮವಾಪ್ನೋತಿ, ಮೋಕ್ಷವನ್ನೇ ಹೊಂದುತ್ತಾರೆ, ಅದರಲ್ಲಿ ಯಾವ ಸಂಶಯವೇ ಇಲ್ಲ. ನಾತ್ರ ಕಾರ್ಯ
ವಿಚಾರಣ, ಆ ಕಾರ್ಯದಲ್ಲಿ ವಿಚಾರಣೆ ಮಾಡಬಾರದು ಅಂತ ನಾರದರನ್ನು ಕುರಿತು ಹೇಳಿದ್ರಂತೆ. ನಕಾರ್ತಿಕ ಸಮೋಮಾಸೋ ಹೇಳಿದ್ನಲ್ಲ, ನಕಾರ್ತಿಕ ಸಮೋಮಾಸೋ ನ ಕೃತೇನ ಸಮಂ ಯುಗಂ ನ ಚ ವೇದ ಸಮಂ ಶಾಸ್ತ್ರಂ ನ ತೀರ್ಥಂ ಗಂಗಾಯಾ ಸಮಂ. ಗಂಗೆಗೆ ಗಂಗಾ ತೀರ್ಥಕ್ಕೆ ಸರಿಸಮಾನವಾದ ಒಂದು ತೀರ್ಥ ಇಲ್ಲ. ಮತ್ತೆ ಇನ್ನು ಕೃತೇನ ಸಮಂ ಯುಗಂ, ಕೃತಯುಗಕ್ಕೆ ಸರಿಸಮಾನವಾದ ಒಂದು ಯುಗ ಇಲ್ಲ. ಇನ್ನು ವೇದಕ್ಕೆ ಸರಿಸಮಾನವಾದ ಒಂದು ಶಾಸ್ತ್ರ ಇಲ್ಲ. ಸರಿಸಮಾನವಾದ ಶಾಸ್ತ್ರ, ವೇದಕ್ಕೆ ಸರಿಸಮಾನವಾದ ಒಂದು ಶಾಸ್ತ್ರ ಇಲ್ಲ. ಕಾರ್ತೀಕ ಮಾಸಕ್ಕೆ ಸರಿಸಮಾನವಾದ ಒಂದು ಮಾಸ ಇಲ್ಲ. ಅಂತಹ ಶ್ರೇಷ್ಠವಾದ ಮಾಸ ಅಂತ ಹೇಳಿದರೆ ಅದು ಕಾರ್ತೀಕ ಮಾಸ ಅಂತ ಹೇಳಲಿಕ್ಕೆ ಅಂತ ಹೊರಟು ಬ್ರಹ್ಮದೇವರು ಹೇಳಲಿಕ್ಕತ್ತಿದ್ದಾರೆ. ನಾರದರೆ ಕಾರ್ತೀಕ ಮಾಸಕ್ಕೆ ಸರಿಸಮಾನವಾದ ಒಂದು ಮಾಸ ಇಲ್ಲ. ಸರ್ವೇಷಾಮೇವ ಮಾಸಾನಾಂ ನ ಕಾರ್ತಿಕ ಸಮೋಸ್ತಿ ಏತಾದೃಶಂ ಕಾರ್ತಿಕಂ ತು ಔರತೇನೈವ ಯೋನಯೇತ್ ಪೂರ್ವಂ ಕೃತಸ್ಯ ಪುಣ್ಯಸ್ಯ ಕ್ಷಯಂ ಆಪ್ನೋತ್ಯ ಸಂಶಯಃ ಸಬ್ರಹ್ಮ ಸ ಗೋಗಗ್ನ ಮಾತೃಹಾ ಗುರ ಗುಲ್ಭಗಃ. ಏನು ಹೇಳಲಿಕ್ಕೆ ಹೊರಡ್ತು? ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಒಂದು ಸಲ ಅದಕ್ಕೊಂದು ಕಥೆ ಹೇಳಲಿಕ್ಕೆ ಹೊರಟರು. ನೋಡಿ, ಗಂಗಾದೇವಿ ಒಂದು ಸಲ ಆಲೋಚನೆ ಮಾಡಿದ್ಲಂತೆ. ಇಷ್ಟೆಲ್ಲ ಹೇಳ್ತಾ ಬಂದರು, ಮೊದಲು ನಿಯಮಗಳನ್ನೆಲ್ಲ ಹೇಳ್ಕೋತ ಹೊರಟರು. ಗಂಗೆ ಪ್ರಾರ್ಥನೆ ಮಾಡಿಕೊಂಡ್ಲಂತೆ, ಏನು ಮಾಡಲಿ, ಬಹಳ ಚಿಂತೆ ಆಗಿದೆ ನನಗೆ. ಎಲ್ಲರೂ ಬರ್ತಾರೆ, ನನ್ನಲ್ಲಿ ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ಪಾಪವನ್ನೆಲ್ಲ ನನ್ನ ಹತ್ರ ಬಿಟ್ಟು ತಾವೆಲ್ಲ ಹೊರಡುತ್ತಾರೆ. ತಾವು ಪುಣ್ಯವನ್ನು ಗಳಿಸಿ ತಮ್ಮಲ್ಲಿರುವ ಪಾಪವನ್ನೆಲ್ಲ ನನ್ನ ಹತ್ರ ಬಿಟ್ಟು ಹೊರಟಿದ್ದಾರೆ. ಈ ಪಾಪವನ್ನು ನಾನು ಹೇಗೆ ಕಳ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ಲಂತೆ. ಚಿಂತೆ ಆಯ್ತು ಅವಳಿಗೆ. ಗಂಗಾ ತ್ರೈಲೋಕ್ಯ ಪಾಪಗ್ನಿ, ಗಂಗೆ ತ್ರೈಲೋಕ್ಯ ಪಾಪಗ್ನಿ, ತ್ರಿಲೋಕದಿಂದ ಬಂದು ತಮ್ಮ ಪಾಪವನ್ನು ಕಳ್ಕೊಂಡು ಹೋಗ್ತಾರೆ ಗಂಗೆಯಲ್ಲಿ ಮಿಂದು. ಏನು, ತ್ರಿಲೋಕದಿಂದ ಬಂದು ಗಂಗೆಯಲ್ಲಿ ತಾವು ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಅಲ್ಲಿ ಬಿಟ್ಟು ಹೋಗ್ತಾರಂತೆ. ತ್ರೈಲೋಕ್ಯ ಪಾಪಗ್ನಿ ಅಂತ ಅವಳಿಗೆ ಹೆಸರೇ ಕೊಡ್ತಾರೆ, ಗಂಗಾ ತ್ರೈಲೋಕ್ಯ ಪಾಪಗ್ನಿ. ಹೇ ಗಂಗೆ, ತ್ರಿಲೋಕದ ಪಾಪವನ್ನೇ ನಾಶ ಮಾಡ್ತಕ್ಕಂತಹ ಗಂಗೆ ಇದ್ದಿ ನೀನು. ನಿನ್ನ ಇಂಥ ವಿಷ್ಣು ಪಾದದಿಂದ ಹರಿದವಳಾಗಿದ್ದಿ. ಎಂಥ ವೈಶಿಷ್ಟ್ಯ! ಗಂಗೆ ವರ್ಣನೆ ಮಾಡ್ಲಿಕ್ಕೆ ಹೊರಟರು. ತ್ರೈಲೋಕ್ಯ ಪಾಪಗ್ನಿ ವರ್ತತೆ ಲೋಕಪೂಜಿತ ಸಾ ಗಂಗಾ ಚಿಂತಯಾಮಾಸ ಕಾದಾಚಿತ್. ನೋಡಿ, ಒಂದ್ಸಲ ವಿಚಾರ ಬಂತಂತ ಗಂಗೆಗೆ. ಎಂಥ ಗಂಗೆ ಅಂತ ಹೇಳಿದರು? ತ್ರೈಲೋಕ್ಯ ಪಾಪವನ್ನೇ ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯವುಳ್ಳವಳು ಗಂಗೆ. ಇನ್ನೆಂಥವಳು ಅಂತ ಕೇಳಿದರೆ, ನೋಡು, ಭಗವಂತನ ಪಾದದಿಂದ ಹರಿದವಳಾಗಿದ್ದಿ ನೀನು. ನಿನಗೆ ವಿಶೇಷ ವರ ಇದೆ, ನಿನಗೆ ಎಲ್ಲರ ಪಾಪವನ್ನು ಕಳೀತಕ್ಕಂತಹ ವಿಶೇಷವಾದ ವರ ಇದೆ. ಅಂಥ ಗಂಗೆಗೇನೆ ಒಂದ್ಸಲ ಆಲೋಚನೆ ಬಂತಂತೆ, ಚಿಂತಾಕ್ರಾಂತಳಾದ್ಲಂತ ಗಂಗೆ. ನೋಡ್ರಿ, ಅದಕ್ಕೆ ಸಾ ಗಂಗಾ ಚಿಂತಯಾಮಾಸ. ಸಾ ಗಂಗಾ ಚಿಂತಯಾಮಾಸ, ಗಂಗೆ ಚಿಂತಾತಪ್ತಳಾದ್ಲಂತೆ. ಅಯ್ಯೋ, ಎಲ್ಲರೂ ಬರ್ತಾರೆ, ನನ್ನಲ್ಲಿ ಸ್ನಾನ ಮಾಡ್ತಿದ್ದಾರೆ, ಸ್ನಾನ ಮಾಡಿ ಪಾಪ ಬಿಟ್ಟು ಹೋಗ್ತಿದ್ದಾರೆ, ಈ ಪಾಪದ ಮುಕ್ತಿ ನನಗೆ ಯಾವಾಗ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಲಂತೆ. ಅಯ್ಯೋ, ಎಲ್ಲರೂ ಬರ್ತಾರೆ, ನನ್ನಲ್ಲಿ ಪಾಪ ಬಿಡ್ತಾರೆ, ಪಾಪ ಬಿಟ್ಟು ತಾವೇನೋ ಪಾಪವನ್ನು ಕಳ್ಕೊಂಡು ಹೋದ್ರೆ ಹೌದು, ಆದರೆ ನನ್ನ ಗತಿ ಏನಾದೀತು ಅಂತ ಚಿಂತೆ ಬಂತಂತೆ ಗಂಗೆಗೆ.